ನೋಡಿ, ಇಷ್ಟೇ ಸಿಂಪಲ್. ಮತ್ತು ಎಲ್ಲ ರಾಜ್ಯಗಳು ನೋಡಿ, ಇವತ್ತು ನದಿಗಳ ಬಗ್ಗೆ ರಾಜ್ಯಗಳ ನಡುವೆ ವ್ಯಾಜ್ಯಗಳಿವೆ. ಕಾವೇರಿ, ಮುನ್ನಾ ಪೆರಿಯಾರು, ಇನ್ನು ನರ್ಮದಾ, ಮಹದಾಯಿ, ಕೃಷ್ಣ, ಎಲ್ಲ ನದಿಗಳ ನಡುವೆ ವ್ಯಾಜ್ಯಗಳಿವೆ. ಈ ವ್ಯಾಜ್ಯಗಳಿಂದ ಎಲ್ಲಿವರೆಗೆ? ರಾಜ್ಯದಿಂದ ಜಿಲ್ಲೆಗೆ ಬರ್ತದೆ, ಜಿಲ್ಲೆಯಿಂದ ತಾಲೂಕಿಗೆ ಬರ್ತದೆ. ಆಗ ಒಬ್ಬ ಹೇಳಿದ್ದು ಮೂರನೇ ಯುದ್ಧ ಆದರೆ ನೀರಿಗಾಗಿ ಇದೇ ಯುದ್ಧ. ಈಗ ಯುದ್ಧ ಆರಂಭವಾಗಿದೆ. ನಾವೇನು ಹೊಡೆದಾಡ್ಕೊಳ್ಬೇಕು, ಉಳಿಸುವಂಥ ಪ್ರಯತ್ನಗಳನ್ನ. ಅಂದರೆ ನದಿ ಮೂಲವನ್ನು ಮಳೆ ಜಾಸ್ತಿ ಆದರೂ ಮಳೆಗೆ ಬೈಯೋದು, ಹೊಳೆಯಲ್ಲಿ ನೀರು ಜಾಸ್ತಿ ಆದರೂ ಹೊಳೆಗೆ ಬೈಯೋದು. ಹಾಗೆ ಜನರು ಯಾವಾಗ ಬದಲಾವಣೆ ಆಗೋದು? ನಾನು ನಮ್ಮ ಪೇರೆಂಟ್ಸ್ಗೆ ಇಷ್ಟೇ ಹೇಳೋದು, ನಿಮಗೋಸ್ಕರ ಬೇಡ, ನಿಮ್ಮ ಮಕ್ಕಳ ಭವಿಷ್ಯದ ಭದ್ರತೆಗೋಸ್ಕರ ಸ್ವಲ್ಪ ಆದರೂ ಕೊಡುಗೆ ಕೊಡಿ. ಸೂರ್ಯನಿಗೆ ಬೈತಾರೆ, ಸೂರ್ಯನ ತಾಪಮಾನ ಜಾಸ್ತಿ ಹೇಳು. ಸೂರ್ಯ ಅದರ ಪ್ರಕಾರನೇ ಇದ್ದಾನೆ. ಸೂರ್ಯನ ತಾಪ ಅದೇ ರೀತಿ ಇದೆ. ಆದರೆ ಸೂರ್ಯನ ಬಿಸಿಲು ಹೊದಿಯುವಂಥ ಈ ಹೊದಿಕೆಯನ್ನು ನಾವು ಎಲ್ಲ ನಾಶ ಮಾಡಿ ಸೂರ್ಯನಿಗೆ ಬೈತಿದ್ದೇವೆ. ಮಂಗಳೂರು ಮಹಾನಗರ ಬೆಳೀತಾ ಉಂಟು. ಫ್ಲ್ಯಾಟುಗಳು, ಬಡಾವಣೆಗಳು, ಸೈಟುಗಳು, ಮನೆಗಳು, ಹೋಟೆಲ್ಗಳು, ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ನೇತ್ರಾವತಿಯ ಮೂಲ ಬರಿದಾಗ್ತಾ ಉಂಟು. ನದಿ ಇದ್ದ ಕಾರಣ ಆ ಊರಿನ ಅಂತರ್ಜಲ, ನದಿ ಇದ್ದರೆ ಆ ಊರಿನ, ಅದು ಕೆರೆ ಇರ್ಬೋದು, ಬಾವಿ ಇರ್ಬೋದು, ದೇವಸ್ಥಾನದ ಬಾವಿ ಎಲ್ಲ ಇರ್ಬೋದು. ನದಿ ಇದ್ದರೆ ಅಂತರ್ಜಲ. ನದಿ ಬತ್ತಿ ಹೋದರೆ ಯಾವುದಿಲ್ಲ. ಪಶ್ಚಿಮ ಘಟ್ಟಕ್ಕೆ ಏನಾದರೂ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತಕ್ಕೆ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಎಲ್ಲ ನದಿಗಳ ಮೂಲ ಅಲ್ಲಿ, ನದಿಗಳು ಹುಟ್ಟುವಂಥ ಉಗಮವಾಗಿ ಸಾಗರ ಸಂಗಮ ಅಂತ ಒಂದು ಪ್ರಕ್ರಿಯೆ ಅದು. ಇನ್ನೊಂದು ರೀತಿಯಲ್ಲಿ ನಾವೇ ವಿಷ ಹಾಕಿ ಆ ವಿಷಕಾರಕ ಮೀನನ್ನು ನಾವೇ ಫ್ರೆಶ್ ಮೀನಾಗಿ ತಿಂತಾಯಿದ್ದೇವೆ. ನಮಸ್ಕಾರ. 92.7 ಬಿಗ್ FM ಇಂದ RJ ನಯನ ಇವತ್ತು ಮಂಗಳೂರಿನ ರಿಯಲ್ ಹೀರೋ ಒಬ್ಬರ ಪರಿಚಯ ಮಾಡಿಸ್ತಾ ಇದ್ದಾಳೆ. ನಾವು ರಿಯಲ್ ಹೀರೋ ಸೆಲೆಬ್ರಿಟಿ ಅಂತಂದರೆ ಸಾಮಾನ್ಯವಾಗಿ ಕೆಲವೊಮ್ಮೆ ನಮಗೆ ಅವರು ಕಾಣೋಕೆ ಸಿಗೋದು ತುಂಬ ಅಪರೂಪ. ಯಾಕಂದರೆ ಕೆಲವು ರಿಯಲ್ ಹೀರೋಗಳು ತೆರೆಮರೆಯ ಹಿಂದೆ ಇರ್ತಾರೆ, ಅವ್ರು ಮಾಡಿರೋ ಕೆಲಸ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮ ಮಂಗಳೂರಿನ ನಿಜವಾದ ಸೆಲೆಬ್ರಿಟಿ ರಿಯಲ್ ಹೀರೋಗಳಲ್ಲಿ ಒಬ್ಬರು ಶ್ರೀಯುತ ದಿನೇಶ್ ಹೊಳ್ಳ ಇವರು. ನಮ್ಮ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಿರಂತರವಾಗಿ ತನ್ನದೇ ಆದಂತಹ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಬಂದಿರುವಂತಹ, ವಿದ್ಯಾರ್ಥಿ ಸಮುದಾಯದಲ್ಲಿ ಹಾಗೆ ಜನರಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಇರುವ, ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವನಚೇತನ ಶಿಬಿರದ ಮೂಲಕ ಅಲ್ಲಿರುವಂತಹ ಕಾಡುಗಳ ಅಂಚಿನ ಪರಿಸರದಲ್ಲಿ ಇರುವಂತಹ ಬುಡಕಟ್ಟು ಜನಾಂಗದವರಿಗೆ ಪರಿಸರದ ಬಗೆಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಬಂದಿರುವ ನಮ್ಮ ಮಂಗಳೂರಿನ ಹೆಮ್ಮೆಯ ದಿನೇಶ್ ಹೊಳ್ಳ ಇವರು. ನಡೆದಾಡುವ ಪಶ್ಚಿಮ ಘಟ್ಟ ಅಂತಾನೆ ಹೇಳ್ಬೋದು ಇವರಿಗೆ. ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡೋದಕ್ಕೆ ನನಗಂತೂ ತುಂಬ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಸುಮಾರೊಂದು 10 ವರ್ಷದಿಂದ ಇವರ ಎಲ್ಲ ಚಟುವಟಿಕೆಗಳನ್ನು ಹತ್ತಿರದಿಂದ ನೋಡ್ತಾ ಬಂದಿದ್ದೇನೆ. ಅವರ ಅಭಿಮಾನಿ ಅಂತ ಹೇಳೋದಕ್ಕೆ ಕೂಡ ಬಹಳ ಹೆಮ್ಮೆ ನನಗೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ನಿಮಗೆ. ನಾವೆಲ್ಲಿದ್ದೀವಿ ಈಗ ಅಂತ ಹೇಳಿದ್ರೆ ನಮ್ಮ ಮಂಗಳೂರಿನಲ್ಲಿರುವಂತಹ ಫಲ್ಗುಣಿ ನದಿಯ ಮಡಿಲಲ್ಲಿ, ಅಂದರೆ ಬೊಕ್ಕಪಟ್ಟಣದಲ್ಲಿ ನಾವು ಕೂತಿದ್ದೇವೆ ಈಗ. ಆ್ಯಂಡ್ ಇಲ್ಲಿಯ ಪರಿಸರ ಇದೆಲ್ಲ ನಮ್ಮ ಹಿಂದ್ಗಡೆಯಿಂದ ಕಾಣಿಸ್ತಾ ಇದೆ. ನದಿ ಇದ್ದ ಕಾರಣ ಆ ಊರಿನ ಅಂತರ್ಜಲ, ನದಿ ಇದ್ದರೆ ಆ ಊರಿನ, ಅದು ಕೆರೆ ಇರ್ಬೋದು, ಬಾವಿ ಇರ್ಬೋದು, ದೇವಸ್ಥಾನದ ಬಾವಿ ಎಲ್ಲ ಇರ್ಬೋದು. ನದಿ ಇದ್ದರೆ ಅಂತರ್ಜಲ. ನದಿ ಬತ್ತಿ ಹೋದರೆ ಯಾವುದಿಲ್ಲ. ಬಹುಶಃ ಸರ್, ಒಬ್ಬೊಬ್ರು ಅವರವರ ಮನೇಲಿ ಒಂದು 10 ಗಿಡ ಅಥವಾ 5 ಗಿಡ ಬೇಡ, 1 ಗಿಡದ ಯೋಚನೆ ಮಾಡಿದ್ರು ದೊಡ್ಡ ವಿಷಯನೇ ಮಂಗಳೂರಿನ ಮಟ್ಟಿಗೆ ಈಗ. ಆದರೆ ನಾವು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಕುಡಿತೇವೆ, ಆ ತೀರ್ಥವನ್ನು ಪರಮ ಪ್ರಸಾದ ಅಂತ ತಲೆಗೆ ತಗೊಳ್ತೇವೆ. ಆದರೆ ಆ ನದಿಗೆ ನಾವು ಕೊಳ್ತ ನಾಯಿಯನ್ನು ಬಿಸಾಡ್ತೇವೆ ಅಂಥ ಜನರು ಇದ್ದಾರೆ. ತ್ಯಾಜ್ಯಗಳೆಲ್ಲ ಡಂಪಿಂಗ್ ಯಾರ್ಡ್ ನದಿಗೆ ಬಿಸಾಡೋದು. ನೋಡಿ, ಇಲ್ಲೇ ನಮ್ಮ ಅಸಮತೋಲನ ಆಯಿತು. ಹಾಗೆ ಪ್ರಕೃತಿ ತನ್ನ ಪ್ರತೀಕಾರ ತೋರಿಸದೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇದು ಪ್ರತೀಕಾರ. ಇದು ಪ್ರತೀಕಾರ ಅಂದರೆ ಮಾನವ ಮಾಡಿದ ದುರಂತ. ಇದರಲ್ಲಿ ಯಾವತ್ತಿಗೂ ನಾವು ಪ್ರಕೃತಿಗೆ ಬೈಬಾರ್ದು. ಅದು ಅದರ ಪಾಡಿಗೆ ಮಳೆ ಬರ್ತಾ ಉಂಟು, ಅದರ ಪಾಡಿಗೆ ಚಳಿ ಆಗ್ತಾ ಉಂಟು. ನೋಡಿ, ಮಳೆಗಾಲ, ಚಳಿಗಾಲ, ಸೆಕೆಗಾಲ ಅಂತ ಇತ್ತು. ಇವತ್ತು ಅದಕ್ಕೆ ಮನುಷ್ಯ ಇನ್ನೊಂದು ಆ್ಯಡ್ ಮಾಡಿದ, ಮಳೆಗಾಲ, ಚಳಿಗಾಲ, ಸೆಕೆಗಾಲ, ಬರಗಾಲ. ಈ ಬರಗಾಲ ಮ್ಯಾನ್ ಮೇಡ್, ಇದು ನಾವು ಸೃಷ್ಟಿಸಿದ್ದು. ಆದ ಕಾರಣ ಇದೆಲ್ಲದರ ದುರಂತದಿಂದ ಮಾನವನೇ ಕಾರಣ. ಸರ್, ಈಗ ನಮ್ಮ ನದಿಗಳು ಹುಟ್ಟಿ ಹರಿಯುವಂತಹ ಒಂದು ಜಾಗ ಮೊದಲು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ. ಎಷ್ಟೋ ಜನರಿಗೆ ನಾವು ನೇತ್ರಾವತಿ ನದಿಯ ನೀರನ್ನು ಕುಡಿತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ, ಮೊದಲನೇದು. ಎರಡನೇದು, ಈ ನೇತ್ರಾವತಿ ಎಲ್ಲಿಂದ ಬರ್ತಾಳೆ, ನೇತ್ರಾವತಿಯ ಒಂದು ಒಡಲು ತುಂಬಿದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಹೇಳಬೇಕಾದ್ರೆ, ಇಡೀ ದಕ್ಷಿಣ ಭಾರತದ ಸಕಲ ಜೀವ ಸಂಕುಲಗಳ ಚೇತನ ಶಕ್ತಿ ಇರೋದು ಪಶ್ಚಿಮ ಘಟ್ಟ. ಅದು ತಮಿಳುನಾಡಿನ ಹಿಡಿದು ಗುಜರಾತ್ನವರೆಗೆ ಇಡೀ ದಕ್ಷಿಣ ಭಾರತ. ಪಶ್ಚಿಮ ಘಟ್ಟಕ್ಕೆ ಏನಾದರೂ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತಕ್ಕೆ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಎಲ್ಲ ನದಿಗಳ ಮೂಲ ಅಲ್ಲಿ, ನದಿಗಳು ಹುಟ್ಟುವಂಥ ಉಗಮವಾಗಿ ಸಾಗರ ಸಂಗಮ ಅಂತ ಒಂದು ಪ್ರಕ್ರಿಯೆ ಅದು. ನದಿ ಮೂಲವನ್ನು ಅದರ ಪಾಡಿಗೆ ಬಿಟ್ಬಿಡಿ. ನಮ್ಮಲ್ಲಿ ಎಷ್ಟೋ ಜನ ಕೇಳ್ತಾರೆ, ಇದಕ್ಕೆ ಏನು ಪರಿಹಾರ? ನೀವು ಹೋರಾಟ ಮಾಡೋದು ಬೇಡ, ಏನು ಬೇಡ,
ನದಿ ಮೂಲವನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ, ಎಲ್ಲದಕ್ಕೂ ಪರಿಹಾರ ಸಿಕ್ಕಿತ್ತು. ಮಳೆ ಬಂದಕ್ಕೂ ಇಡೀ ಬೆಂಗಳೂರು ಮುಳುಗಡೆ ಆಗ್ತದೆ. ಯಾಕೆಂತ ಹೇಳಿದರೆ ಎಷ್ಟು ಕೆರೆಗಳಿದ್ದರೂ ಅದರ ಆಳದ 24 ಅಡಿಯ ಆಳದ ಒಳಗೆ ಹೊರತೆ ಇನ್ನೂ ಇರ್ತದೆ. ಆಗ ಸಹಜವಾಗಿ ಮೋರಿಗಳಿಂದ ಅಲ್ಲಿಂದ ಹರಿದಾಡುವ ನೀರನ್ನು ಇದು ಎಳೆದುಕೊಂಡು ಬೆಂಗಳೂರು ಮುಳುಗಡೆ ಆಗ್ತದೆ. ಮಂಗಳೂರು ಏನು ಹೊರತಲ್ಲ. ಅಂದರೆ ಇಲ್ಲಿ ಏನು ಗೊತ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರಿಗೆ ಮಾತ್ರ ವ್ಯಾಲ್ಯೂ. ನೋಡಿ, ಇಂಥ ಕಾಂಡ್ಲ ಫಾರೆಸ್ಟ್, ಆ ಶೋಲಾ ಫಾರೆಸ್ಟ್, ಅದರ ಕಾಡಿನ ಮಹತ್ವವೇ ಜನರಿಗೆ ಅರ್ಥ ಆಗಲಿಲ್ಲ. ಈ ಕಾಂಡ್ಲ ಇದ್ದ ಕಾರಣ ನದಿಗಳ ಜೀವಂತಿಗೆ, ಶೋಲಾ ಇದ್ದ ಕಾರಣ ಪಶ್ಚಿಮ ಘಟ್ಟದ ಜೀವಂತಿಗೆ. ನಾವೇನು ಮಾಡ್ತೇವೆ ಅಂದರೆ ಕಾಡಿನ ಮೇಲಿನ ಮಾಡುವಂಥ ದಬ್ಬಾಳಿಕೆಯಿಂದ ಇವತ್ತು ಈ ದುರಂತಗಳನ್ನು ಅನುಭವಿಸ್ತಿದ್ದೇವೆ. ಈಗ ಮೊನ್ನೆಯವರಿಗೆ ಬರಗಾಲ ಅಂತ ಹೇಳಿದ್ರು. ಈಗ 1 ತಿಂಗಳು ಮಳೆ ಬರಲಿ, ಇಡೀ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತ, ಜಲಪ್ರವಾಹ, ಇಡೀ ನೀರೇ ಹರಿದು ಹೋಗ್ತದೆ, ಬೆಟ್ಟಕ್ಕೆ ಬೆಟ್ಟವೇ ಕುಸಿದು ಹೋಗ್ತದೆ. ಅದು ಮುಗಿದ ಕೂಡಲೇ ನವೆಂಬರ್ ತಿಂಗಳಲ್ಲಿ ವಾಪಸ್ ಬರಗಾಲ. ಅಂದರೆ ಇಲ್ಲಿ ನೋಡಿ, ಮೊದಲು ಸಹಜವಾಗಿ ನೀರು ಹರಿದು ಹೋಗ್ತಿತ್ತು, ನೇತ್ರಾವತಿ ತುಂಬುತ್ತಿತ್ತು, ಎಲ್ಲ ನದಿಗಳು ಸಮುದ್ರಕ್ಕೆ ಸೇರ್ತಾಯಿತ್ತು, ವಾಪಸ್ ನೀರು ಆವಿಯಾಗಿ ಪ್ರಕ್ರಿಯೆ ನಡೀತಾ ಇತ್ತು. ಈ ಪ್ರಕ್ರಿಯೆಯ ದಾರಿಯಲ್ಲಿ ನಮ್ಮ ದಾಳಿ ಜಾಸ್ತಿ ಆಗಿದೆ. ನಾವು ನಮ್ಮ ಸುಖಭೋಗವನ್ನು ಮಾತ್ರ, ಸಿಟಿ ಡೆವಲಪ್ ಆಗಬೇಕು, ಸಿಟಿಯಲ್ಲಿ ಮಾಲ್ಗಳಾಗಬೇಕು, ಮಹಲ್ಗಳಾಗಬೇಕು, ಡ್ಯಾಮ್ಗಳಾಗಬೇಕು, ಫ್ಲೈಓವರ್ ಆಗಬೇಕು, ಎಲ್ಲ ನೋಡ್ತೇವೆ. ಆದರೆ ಹಿಂದೆ ನಾವು ಎಷ್ಟು ಗಿಡಗಳು ನೆಟ್ಟಿದ್ದೇವೆ? ನಾವು ಕಡಿಯುವುದರಲ್ಲಿ ಮಾತ್ರ ಮಗ್ನರಾಗಿದ್ದೇವೆ. ಗಿಡ ನೆಡುವುದರಲ್ಲಿ ಜೂನ್ 5ಕ್ಕೆ ಮಾತ್ರ ಕೆಲವರು ಗಿಡ ನೆಡ್ತಾರೆ, ಮತ್ತೆ ಅದರ ನೆನಪು ಸಮೇತ ಇರೋದಿಲ್ಲ. ಕಡಿದ ಗಿಡಕ್ಕೆ, ಕಡಿದ ಹಸಿರು ಹೊದಿಕೆಗೆ ನಾವೆಷ್ಟು ಮರು ನಿರ್ಮಾಣ ಮಾಡಿದ್ದೇವೆ? ಅದರ ಪ್ರತಿಕಾರ ಇವತ್ತು ಹೀಗೆಲ್ಲ ಆಗ್ತಾ ಉಂಟು. ಇನ್ನೂ ನಾವು ಅನುಭವಿಸ್ಲಿಕ್ಕುಂಟು. ಈಗ 40 ಡಿಗ್ರಿ, ನಾವೆಲ್ಲೋ ಮೊದಲು ರಾಜಸ್ಥಾನದಲ್ಲಿ 40 ಡಿಗ್ರಿ ಅಂತೆ. ನಮಗೂ ಬಹಳ ಆಶ್ಚರ್ಯ. ಆಗ ಅಷ್ಟೆಲ್ಲ ಟೆಂಪರೇಚರ್. ಈಗ ಮಂಗಳೂರಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ 40 ಡಿಗ್ರಿ, ಗುಲ್ಬರ್ಗದಲ್ಲಿ 46 ಡಿಗ್ರಿ. ಇದಿನ್ನು 46, 50 ಹೀಗೆ ಮುಂದುವರಿದು ಹೋಗೋದಕ್ಕೆ ಸೂರ್ಯನಿಗೆ ಕೊಡೆ ಹಿಲಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯನಿಗೆ ಬೈತಾರೆ, ಸೂರ್ಯನ ತಾಪಮಾನ ಜಾಸ್ತಿ ಆಗಿದೆ. ಸೂರ್ಯ ಅದರ ಪ್ರಕಾರನೇ ಇದ್ದಾನೆ. ಸೂರ್ಯನ ತಾಪ ಅದೇ ರೀತಿ ಇದೆ. ಆದರೆ ಸೂರ್ಯನ ಬಿಸಿಲು ಹೊದಿಯುವಂಥ ಈ ಹೊದಿಕೆಯನ್ನು ನಾವು ಎಲ್ಲ ನಾಶ ಮಾಡಿ ಸೂರ್ಯನಿಗೆ ಬೈತಿದ್ದೆವು. ಮಳೆ ಜಾಸ್ತಿ ಆದ್ರೂ ಮಳೆಗೆ ಬೈಯೋದು, ಹೊಳೆಯಲ್ಲಿ ನೀರು ಜಾಸ್ತಿ ಆದ್ರೂ ಹೊಳೆಗೆ ಬೈಯೋದು. ಹಾಗೆ ಜನರು ಯಾವಾಗ ಬದಲಾವಣೆ ಆಗೋದು? ನಾನು ನಮ್ಮ ಪೇರೆಂಟ್ಸ್ಗೆ ಇಷ್ಟೇ ಹೇಳೋದು, ನಿಮಗೋಸ್ಕರ ಬೇಡ, ನಿಮ್ಮ ಮಕ್ಕಳ ಭವಿಷ್ಯದ ಭದ್ರತೆಗೋಸ್ಕರ ಸ್ವಲ್ಪ ಆದರೂ ಕೊಡುಗೆ ಕೊಡಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನದಿಯ ಮಡಿಲಲ್ಲಿ ಕೂತಿರುವ ನಮಗೆ ಇವತ್ತು ನೇತ್ರಾವತಿ ಬರಿದಾಗಿರೋದು, ಹಾಗೆ ಬೇರೆ ಬೇರೆ ನದಿಗಳು ಬರಿದಾಗ್ತಾ ಇರೋದು ಕಾಣಿಸ್ತಾ ಇದೆ. ಜಲಕ್ಷಾಮ ಕೂಡ ಕಾಣ್ತಾ ಇದೀವಿ ನಾವು. ಸರ್, ಇದಕ್ಕೆಲ್ಲ ಏನು ಕಾರಣ ಅಂತೀರಾ? ಯಾಕಂದ್ರೆ ಒಂದು 20 ವರ್ಷದ ಹಿಂದೆ ಪರಿಸರ ಹೀಗೆ ಇರಲಿಲ್ಲ ಅಲ್ವಾ? ನೋಡಿ, ಮನುಷ್ಯನ ಅತಿಯಾಸ, ದುರಾಸೆಗಳು ಮತ್ತು ತನ್ನ ವೈಭೋಗಕ್ಕೆ ಇಡೀ ನಮ್ಮ ಪರಿಸರವನ್ನು ತನ್ನ ಸ್ವಾರ್ಥ ಬಳಕೆಯಿಂದ ಬಳಸಿಕೊಂಡುದರ ದುಷ್ಪರಿಣಾಮ ಈಗಿನ ಬರಗಾಲ. ಯಾಕೆಂದರೆ ನೋಡಿ, ಬೆಳಿಗ್ಗೆ ಹಲ್ಲುಜ್ಜಲು ಅಂತ ಹೇಳಿದ್ರು ರಾತ್ರಿ ಮಲಗುವ ತನಕ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ನೀರು. ಆಹಾರ ಇಲ್ಲದೆ 1 ವಾರ ಇರ್ಬೋದು, ನೀರಿಲ್ಲದೆ 1 ಗಂಟೆ ಇರೋಕ್ಕಾಗೋದಿಲ್ಲ. ಆದರೆ ಇಷ್ಟು ಅರಿತು ಕೂಡ ನಮ್ಮ ಸುತ್ತಲಿನ ಕೆರೆ, ನದಿ, ಸರೋವರ, ಪಶ್ಚಿಮ ಘಟ್ಟ ಎಲ್ಲವನ್ನು ಹಾಳು ಮಾಡ್ತಾ ಬಂದ. ತನ್ನ ವೈಭೋಗಕ್ಕೆ ಬಳಸಿಕೊಳ್ತಾನೆ, ಬಿಸಾಡ್ತಾನೆ. ನೀರನ್ನು ಕೂಡ ಹಾಗೆ. ನಾವು ನೀರಿನ ಮಹತ್ವ ನಮಗೆ ಇನ್ನೂ ಅರ್ಥ ಆಗಲಿಲ್ಲ. ಹೌದು, ನೀರಿನ ಮಹತ್ವ ಜನರಿಗೆ ಅರ್ಥ ಆಗದ ಕಾರಣ. ನೋಡಿದಕ್ಕೆ ನಾನು ಸಿಂಪಲ್ ಹೇಳ್ತೇನೆ, ಇವತ್ತು ಪಶ್ಚಿಮ ಘಟ್ಟದ ಮೇಲೆ ಅದರ ಧಾರಣಾ ಶಕ್ತಿಗೂ ಮೀರಿ ನಾವು ಬಲಪ್ರಯೋಗ ಮಾಡ್ತಿದ್ದೇವೆ. ಈಗ ಅದರ ಧಾರಣಾ ಶಕ್ತಿಗೆ ಇದು ಮೀರಿ ಇದೆಯಾ, ಅಥವಾ ಅಲ್ಲಿ ಅದಕ್ಕೆ ಅರ್ಹತೆ ಇದೆಯಾ, ಯೋಗ್ಯತೆ ಅಂತ ಬಿಟ್ಟು ನಾವು ಅಭಿವೃದ್ಧಿ ಎಂಬ ನೆಪದಲ್ಲಿ ಪಶ್ಚಿಮ ಘಟ್ಟದ ಮೇಲೆ ಮಾರಣಾಂತಿಕ ಏಟು ನೀಡ್ತಿದ್ದೇವೆ. ಅದು ನದಿ ಇರ್ಬೋದು, ಅಣೆಕಟ್ಟಿರ್ಬೋದು, ಗಣಿಗಾರಿಕೆ ಇರ್ಬೋದು, ಎಲ್ಲ ಮಾಫಿಯಾಗಳು ಇವತ್ತು ಪಶ್ಚಿಮ ಘಟ್ಟವನ್ನು ಹಂತವಾಗಿ ಕಬಳಿಸ್ತಾ ಇದೆ. ಸಹಜವಾಗಿ ನೀರಿನ ಮೂಲಕ್ಕೆ ನಾಶ ಆಯಿತು. ನೀರಿನ ಮೂಲಕ್ಕೆ ನಾಶ ಆದರೆ, ಪಶ್ಚಿಮ ಘಟ್ಟದಲ್ಲಿ ನದಿ ಮೂಲ ನಾಶ ಆದರೆ, ಆ ನದಿಯ ಹರಿವು ಪಶ್ಚಿಮ ಘಟ್ಟದ ಶೋಲಾ ಕಾಡಿನ ಒಳಗೆ ಇಂಗಿತವಾಗಿರೋ ನೀರಿನ ಇಂಗಿತ ಪ್ರದೇಶ ಕಡಿಮೆ ಆಗ್ತದೆ. ಆ ಪ್ರದೇಶ ಕಡಿಮೆ ಆದ ಕೂಡಲೇ ಭೂಕುಸಿತ ಆಗ್ತದೆ. ಭೂಕುಸಿತ ಆದ ಕೂಡಲೇ ಪಶ್ಚಿಮ ಘಟ್ಟದಲ್ಲಿ ಕೂಡ ತಾಪ ಹೆಚ್ಚಾಗ್ತದೆ. ಅಲ್ಲಿ ತಾಪ ಹೆಚ್ಚಾದ ಕೂಡಲೇ ಅದನ್ನೇ ಹರಿದು ಬರುವಂಥ ನಮ್ಮ ಜಿಲ್ಲೆಯ ಗ್ರಾಮೀಣ ಪ್ರದೇಶ ಆಗಲಿ, ನಗರ ಆಗಲಿ, ಆಟೋಮೆಟಿಕ್ಕಾಗಿ ಬರಿದಾಗ್ತದೆ. ಇವತ್ತೇನಾಗಿದೆ ಅಂತ ಹೇಳಿದರೆ, ಪಶ್ಚಿಮ ಘಟ್ಟದ ಎಲ್ಲ ನದಿ ಮೂಲಗಳ ಮೇಲೆ ಒಂದು ಅಸಂಬದ್ಧ ಯೋಜನೆಗಳನ್ನು ಸರ್ಕಾರ ಮಾಡ್ತಾ ಇದೆ. ಈ ಯೋಜನೆಗಳು ಪಶ್ಚಿಮ ಘಟ್ಟಕ್ಕೆ ಎಷ್ಟು ಪೂರಕ, ಎಷ್ಟು ಮಾರಕ ಅಂತ ಅಂಕಿಅಂಶಗಳನ್ನು ಗಮನಿಸದೆ, ಒಂದು ವೈಜ್ಞಾನಿಕ ವರದಿಯನ್ನು ಮಾಡದೆ ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಜನರು ಏನು ಮಾಡ್ತಾರೆ ಹೇಳಿದರೆ, ಸರ್ಕಾರದ ಅಭಿವೃದ್ಧಿಯನ್ನು ನೋಡ್ತಾರೆ. ಆ ಅಭಿವೃದ್ಧಿ ಹಿಂದೆ ಈಗ ಬೆಂಗಳೂರು ಬೆಳೆಯೋದಿದ್ದರೆ ಕಾವೇರಿಗೆ ಎಷ್ಟು ಈಟು ಬೀಳ್ತದೆ, ಮಂಗಳೂರು ಮಹಾನಗರ ಬೆಳೆಯೋದಿದ್ದರೆ ನೇತ್ರಾವತಿಗೆ ಎಷ್ಟು ಈಟು ಬೀಳ್ತದೆ, ಇದನ್ನು ಯಾರೂ ಗಮನಿಸೋದಿಲ್ಲ. ನಾವು ನದಿ ತಿರುವು, ನದಿ ಜೋಡಣೆ, ಇಂಥ ಅವೈಜ್ಞಾನಿಕ ಯೋಜನೆಗಳಿಗೆ ಜೈಕಾರ ಹಾಕ್ತವೆ. ಅದರ ಪರಿಣಾಮ ಇದು. ಈಗ ಬೆಂಗಳೂರಲ್ಲಿ ನೋಡಿ, ಸಹಜವಾಗಿರುವ ಬೆಂಗಳೂರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬೆಂಗಳೂರು ವಿಸ್ತರಣೆ ಆಗ್ತಾ ಬಂತು. ಆ ವಿಸ್ತರಣೆ ಆದ ನಗರ ಪ್ರದೇಶದಲ್ಲಿ ಮೊದಲು ಕೆರೆಗಳಿತ್ತು, ಅಂತರ್ಜಲ ಇತ್ತು.
ಈಗ ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ನಾವೆಲ್ಲದಕ್ಕೂ ಟೈಮ್ ಸ್ಪೆಂಡ್ ಮಾಡ್ತೇವೆ, ಎಲ್ಲದಕ್ಕೂ ಟೈಮ್ ಉಂಟು, ಆದರೆ ಅಳಿದು ಹೋಗುವ ಪ್ರಕೃತಿಗೆ ಏನಾದರೂ ಉಳಿಯುವಂಥ ಸಣ್ಣ ಒಂದು ಗಿಫ್ಟ್, ಸಣ್ಣ ಕೊಡುಗೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ನಮ್ಮ ಮಕ್ಕಳು ಮುಂದೆ ಏನು ಅನುಭವಿಸಬೇಕು? ಸಹಜವಾದ ಗಾಳಿ ಇಲ್ಲ, ಸಹಜವಾದ ನೀರಿಲ್ಲ, ಶುದ್ಧವಾದ ನೀರಿಲ್ಲ. ಏನು ಮಾಡಬೇಕು ಮಕ್ಕಳು? ಒಳ್ಳೆ ಜಾಬು, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಸಿಟಿ. ಗಾಳಿ ನೀರಿಲ್ಲದ್ರೆ ಯಾವುದೂ ಇಲ್ಲ. ಅದನ್ನು ಪ್ರಕೃತಿಯನ್ನು ತೆಗಿಲಿಕ್ಕಾಗೋದಿಲ್ಲ. ನೀವು ಎಷ್ಟಂತ ನೀರನ್ನು ಇದು ಮಾಡ್ತೀರಿ, ಎಷ್ಟಂತ ಗಾಳಿನ ಇದು ಮಾಡ್ತೀರಿ. ಇದು ನಿಧಾನವಾಗಿ ಹಂತ ಹಂತವಾಗಿ ನಮ್ಮನ್ನೇ ಕೊಲ್ಲುವಂಥ ಪ್ರಕೃತಿ. ಅದು ಇನ್ಸ್ಟಾಲ್ಮೆಂಟಲ್ಲಿ ಒಬ್ಬ ವ್ಯಕ್ತಿಗೆ ಶೂಟ್ ಮಾಡಿದರೆ ಅವ ನೋವಿಲ್ಲದೆ ಸಾಯ್ತಾನೆ. ಅವನಿಗೆ ಹಂತ ಹಂತವಾಗಿ ಕಿರುಕುಳ ಕೊಟ್ಟು ಕೊಲ್ಲುವುದು ಹೇಳಿದರೆ ಆ ನೋವೆಲ್ಲ ನೆರಳಿ 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 ಇವತ್ತು ಪ್ರಕೃತಿಗೂ ಹಾಗೆ ಆಗಿದೆ. ನಾವು ಹಂತ ಹಂತವಾಗಿ ಕೊಲ್ತಾ ಇದ್ದೇವೆ. ನೋಡಿ, ಇದರಲ್ಲಿ ಜನಪ್ರತಿನಿಧಿಗಳದ್ದು ತಪ್ಪು, ಜನತೆಯೂ ತಪ್ಪಿದೆ. ಎರಡೂ ಕಡೆಯಿಂದ ದೋಷಾರೋಪಣೆ ಮಾಡ್ಬೋದು. ಜನಪ್ರತಿನಿಧಿಗಳನ್ನು ನಾವು ದೋಷಾರೋಪಣೆ ಮಾಡೋದಿದ್ದರೆ ನಾವೆಷ್ಟು ಕಾಳಜಿ ವಹಿಸಿದ್ದೇವೆ? ಅಥವಾ ಅವರು ಏನಾದರೂ ಸರ್ಕಾರ ಇಂಥ ಅಸಂಬದ್ಧ ಅವೈಜ್ಞಾನಿಕ ಯೋಜನೆ ಮಾಡುವಾಗ ನಾವೆಷ್ಟಾದರೂ ಪ್ರಶ್ನಿಸಿದ್ದೇವೆ? ನಾವೆಷ್ಟು ತಡೆದಿದ್ದೇವೆ? ನಾವೆಷ್ಟು ಕೋರ್ಟಿಗೆ ಹಾಕಿದ್ದೇವೆ? ನಮ್ಮ ಮೌನವೇ ಇದಕ್ಕೆ ಕೊಡುವಂಥ ಉತ್ತರ. ಇದು ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ ಹೇಳಿದರೆ, ಶಾಲಾ ಕಾಲೇಜುಗಳಲ್ಲಿ ಪ್ರಕೃತಿಯ ಪಾಠ ಆಗಬೇಕು. ಹೇಗೆ ನಮಗೆ ವಿಜ್ಞಾನ, ಗಣಿತ, ವಿಜ್ಞಾನವನ್ನು ಕಣಿತರೆ ನಾವು ಸಾಯುವವರೆಗೂ ಮರೆಯುವುದಿಲ್ಲ, ಮ್ಯಾಥಮೆಟಿಕ್ಸ್ ಮರೆಯುವುದಿಲ್ಲ, ಇಂಗ್ಲೀಷ್ ಗ್ರಾಮರ್ ಮರೆಯುವುದಿಲ್ಲ. ಅದೇ ರೀತಿ ಪ್ರಕೃತಿಯ ಪಾಠ ಶಾಲಾ ಕಾಲೇಜುಗಳಲ್ಲಿ ಬರಬೇಕು. ಅದರಲ್ಲಿ ಅವನು ಪಾಸ್ ಆಗಬೇಕು. ಯಾಕೆಂದರೆ ನಾನು ಎತ್ತಿನಹೊಳೆ ಪ್ರಾಜೆಕ್ಟ್ ಟೈಮಲ್ಲಿ ನೋಡಿದ್ದೇನೆ. ಎತ್ತಿನಹೊಳೆ ಅಂದರೆ ಏನದು? ನೇತ್ರಾವತಿ ಉಪನದಿ ಎತ್ತಿನಹೊಳೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಕುಡಿಯುವ ನೀರಿದು ಯಾರಿಗೂ ಗೊತ್ತಿಲ್ಲ. ಆಗ ಪ್ರಕೃತಿಯಿಂದ ಏನು, ಪಶ್ಚಿಮ ಘಟ್ಟದಿಂದ ಏನು, ಅದರ ಮಹತ್ವ ಏನು, ಅದರ ಅಗತ್ಯ ಏನು, ಅದು ಅಳಿದು ಹೋದರೆ ಎಷ್ಟು ಇರ್ಬೋದು, ಅದು ಉಳಿದರೆ ನಮಗೆಷ್ಟು, ಈ ಅಂಶಗಳನ್ನು ಮಕ್ಕಳಿಂದ ಮನಸ್ಸಲ್ಲಿ ಬದಲಾವಣೆ ಆಗಿ ಕಲಿತರೆ ಬದಲಾವಣೆ ಆಗ್ಬೋದು. ಮಕ್ಕಳಿಗೆ ನಾವು ಮನೆಯಲ್ಲಿ ಆಗಲಿ ಶಾಲೆಯಲ್ಲಾಗಲಿ ಪ್ರಕೃತಿಯ ಪಾಠ ಮಾಡಬೇಕು. ನಾವು ಬರೀ ಕಾಂಕ್ರೀಟ್ ಸ್ಟ್ರಕ್ಚರಲ್ಲಿ ಕೂತ್ಕೊಂಡು ಈ ಕಾಂಕ್ರೀಟ್ ಕಾಡಲ್ಲೇ ಮಕ್ಕಳಿಗೆ ಅಲ್ಲಿ ಪಿಜ್ಜಾ ಸಿಗ್ತದೆ, ಬರ್ಗರ್ ಸಿಗ್ತದೆ, ಕೋಕೋ-ಕೋಲಾ ಸಿಗ್ತದೆ, ಕಾಂಕ್ರೀಟ್ ಕಾಡೇ ಸತ್ಯ ಅಂತ ಎಣಿಸ್ತಾರೆ ಮಕ್ಕಳು. ಅದರ ಆಚೆ ಏನೂ ಇಲ್ಲ ಅಂತ ಎಣಿಸ್ಕೊಡ್ತಾರೆ. ಇದು ಬದಲಾವಣೆ ಆಗಬೇಕಿಲ್ಲ. ಹೌದು. ಬಹುಶಃ ಕೆಲವೊಂದು ಮುಂದುವರಿದ ರಾಷ್ಟ್ರಗಳನ್ನು, ಅಂದರೆ ಪರಿಸರದ ವಿಷಯದಲ್ಲಿ ಈಗ ನಾವು ತಗೊಂಡ್ರೆ ಭೂತಾನ್ ಅಂತಹ ಒಂದು ಪುಟ್ಟ ದೇಶ ಇರ್ಬೋದು, ಅವರೆಲ್ಲ ಪರಿಸರಕ್ಕೆ ಕೊಡ್ತಾ ಇರುವಂಥ ಮಹತ್ವವನ್ನು ನೋಡಿದಾಗ ನಾವು ನಮ್ಮ ಮಂಗಳೂರಲ್ಲಿ ಬೇರೆ ಎಲ್ಲ ಕಡೆಗಿಂತ ಮೊದಲು ನಮ್ಮ ಊರಿಂದಲೇ ಶುರು ಮಾಡೋಣ, ನಮ್ಮ ಮನೆಯಿಂದಲೇ ಶುರು ಮಾಡೋಣ ಅಂತ ಹೇಳೋದಾದರೆ ಒಬ್ಬ ಸಾಮಾನ್ಯ ಮನುಷ್ಯ ಏನೆಲ್ಲ ಮಾಡ್ಬೋದು ಸರ್ ಈಗ ಈ ಕಾಲಘಟ್ಟದಲ್ಲಿ? ನೋಡಿ, ಒಂದನೇದಾಗಿ ನಮ್ಮಲ್ಲಿ ಬದುಕಿನಲ್ಲಿ, ನಗರದ ಪ್ರದೇಶದಲ್ಲಿ ಬದುಕಿನಲ್ಲಿ ಮೂರಿದೆ. ಒಂದು ಬೇಡಿಕೆ, ಇನ್ನೊಂದು ಪೂರೈಕೆ, ಮತ್ತೊಂದು ನಿರ್ವಹಣೆ. ಬೇಡಿಕೆ ಅಂದರೆ ನಮಗೆ ಕಂಡದ್ದೆಲ್ಲ ಬೇಕು. ಓಕೆ, ಮಾಲಿಗೆ ಹೋಗ್ತೇವೆ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಮನೆಗೆ ತರ್ತೇವೆ. ಎಲ್ಲವೂ ಬರೋದು ಪ್ಲಾಸ್ಟಿಕ್. ಬಳಕೆ ಚೆಂದ ಬಳಕೆ ಮಾಡ್ತೇವೆ, ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಬಳಕೆ ಮಾಡ್ತೇವೆ. ನಿರ್ವಹಣೆಯಲ್ಲಿ ಸೋತಿದ್ದೇವೆ ನಾವು. ನಿರ್ವಹಣೆ ಆಗುವಾಗ ನನ್ನ ಕಾಂಪೌಂಡ್ ಚೆನ್ನಾಗಿರಬೇಕು ಅಂಥೇಳಿ ಬೀದಿಗೆ ಬಿಸಾಡಿದ, ಹೈವೇಲಿ ಹೋಗುವಾಗ ಹೊಳೆಗೆ ಬಿಸಾಡಿದ, ರಸ್ತೆ ಬದಿಯಲ್ಲಿ ಬಿಸಾಡಿದ. ನಿರ್ವಹಣೆಯಲ್ಲಿ ಸೋತಿದ್ದೇವೆ. ಆಗ ಈ ಪ್ಲಾಸ್ಟಿಕ್ ಬಳಕೆಯಿಂದ ನಾವು ಎಲ್ಲವನ್ನು ಪ್ಲಾಸ್ಟಿಕ್ ಬಳಸ್ಕೊಳ್ತೇವೆ, ಹೌದು. ಆ ನಿರ್ವಹಣೆ ಮಾಡೋಣ ಯಾಕೆ ಸೋತೇವೆ ಹೇಳಿದರೆ, ಆ ಪ್ಲಾಸ್ಟಿಕ್ ಎಲ್ಲೋ ಹೊಳೆಗೆ ಹೋಗಿ, ಎಲ್ಲೋ ವನ್ಯಜೀವಿಗಳಿಗೆ ಹೋಗಿ, ಎಲ್ಲೋ ಸಮಸ್ಯೆ ಆಗಿ ಗ್ರೌಂಡ್ ವಾಟರ್ಗೆ ಸಮಸ್ಯೆ ಆಗ್ತಾ ಉಂಟು ಅಂತ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಗೊತ್ತಿದ್ದವರು ಗೊತ್ತಿಲ್ಲದಾಗೆ ನಾಟಕ ಮಾಡ್ತಾರೆ. ಇದು ನಮ್ಮ ಸಮಸ್ಯೆ. ನಮಗೆ ಬಹಳ ದೊಡ್ಡ ಮಾರಣಾಂತಿಕವಾಗಿ ಕಾಡುವಂಥದ್ದು ಇವತ್ತು ಪ್ಲಾಸ್ಟಿಕ್. ಇವತ್ತು ನದಿ ಇರಲಿ, ಸಮುದ್ರ ಇರಲಿ, ಸಾಗರ ಇರಲಿ, ಮತ್ಸ್ಯಜೀವಿಗಳೆಲ್ಲ ನಾವು ಮಾರ್ಕೆಟಲ್ಲಿ ಹೋಗಿ ಫ್ರೆಶ್ ಮೀನು ಉಂಟಾ ಕೇಳ್ತೇವೆ. ಇನ್ನೊಂದು ರೀತಿಯಲ್ಲಿ ನಾವೇ ವಿಷ ಹಾಕಿ ಆ ವಿಷಕಾರಕ ಮೀನನ್ನು ನಾವೇ ಫ್ರೆಶ್ ಮೀನಾಗಿ ತಿಂತಾಯಿದ್ದೇವೆ. ಎಲ್ಲ ನೋಡಿ, ಎಲ್ಲ ನಗರಗಳ ತ್ಯಾಜ್ಯಗಳು, ಕೈಗಾರಿಕೆಗಳ ತ್ಯಾಜ್ಯಗಳು ಅಗೋಚರವಾಗಿ ಹೋಗುವುದು ನದಿಗಳಿಗೆ, ಸಮುದ್ರಗಳಿಗೆ. ಅದೇ ಕೆಮಿಕಲ್, ಅದೇ ವಿಷ ಮಿಶ್ರಣವನ್ನು ಮತ್ಸ್ಯಜೀವಿಗಳು ತಿಂತವೆ. ಅದೇ ಮೆಸರು ನಾವು ಹೋಗಿ ಸಿಟಿ ಸೆಂಟ್ರಲ್ಲಿ ಮಾಲಲ್ಲಿ ಚೆಂದ ಪ್ಯಾಕೆಟ್ ಮಾಡಿದಕೊಳ್ಳೆ ಫ್ರೆಶ್ ಮೀನು ಅಂತ ತಿಂತೇವೆ. ನೋಡಿ, ಇದೇ ಸಮಸ್ಯೆ. ಪ್ಲಾಸ್ಟಿಕ್ ನಗರದಲ್ಲಿ ಬಿಡಿ, ಪಶ್ಚಿಮ ಘಟ್ಟದಂಥ ದಟ್ಟ ಕಾಡಲ್ಲಿ ಇವತ್ತು ಎಷ್ಟೋ ವನ್ಯಜೀವಿಗಳು ಪ್ಲಾಸ್ಟಿಕ್ ತಿಂದು ಸಾಯ್ತಾ ಇದ್ದಾವೆ. ಜಿಂಕೆಗಳು, ಕಡವೆಗಳು, ಕಾಡುಕೋಣಗಳೆಲ್ಲ. ಯಾಕೆಂತ ಹೇಳಿದರೆ ಟೂರಿಸ್ಟ್ ಹೋಗ್ತಾರೆ, ಒಂದಷ್ಟು ಚಕ್ಕುಲಿ ಪ್ಲಾಸ್ಟಿಕ್ ಸಮೇತ ಬಿಸಾಡ್ತಾರೆ, ಬಿಸ್ಕಿಟ್ ಪ್ಲಾಸ್ಟಿಕ್ ಸಮೇತ ಬಿಸಾಡ್ತಾರೆ. ಇವನ ಮನಸ್ಸಲ್ಲಿ ತಾನು ಮಂಗಗಳಿಗೆ ಆಹಾರ ಕೊಟ್ಟೆ ಅಂತ ಇವ ತಿನ್ನಲಿಕ್ಕೆ ಹೆಚ್ಚಾದರೂ ಬಿಸಾಡೋದು. ಆಯಿತು, ಖಾಲಿ ಹಾಕಿದ್ರೆ ತೊಂದರೆ ಇಲ್ಲ, ಪ್ಲಾಸ್ಟಿಕ್ ಸಮೇತ ತಿಂತವೆ. ಇವತ್ತು ಪಶ್ಚಿಮ ಘಟ್ಟದಲ್ಲಿ ನಾವು ಶಿರಾಡಿ, ಚಾರ್ಮಾಡಿ ಆಗುಮೇಲೆ ಯಾವುದೇ ಘಾಟಿ ರಸ್ತೆಯಲ್ಲಿ ಹೋಗುವಾಗ ಮಂಗಗಳಿಗಾಗಲಿ ಯಾವುದೇ ಪ್ರಾಣಿ ನಾವು ಆಹಾರ ಹಾಕಬಾರ್ದು. ಅವುಗಳ ಆಹಾರ ಅವೇ ಹುಡ್ಕೊಳ್ಬೇಕು. ಮುಸುವ, ಕಾಡುಪಾಪ, ಮಂಗ, ಇಂಥ ಮಂಗಗಳು, ಹಾರ್ನ್ಬಿಲ್ ಹಕ್ಕಿಗಳು ಕಾಡಲ್ಲಿ ಎಷ್ಟು ಸುತ್ತಾಡ್ತಾವ,
ಅಷ್ಟು ಕಾಡಿನ ಭದ್ರತೆ. ಯಾಕೆಂದರೆ ಈ ಹಣ್ಣಿನ ಮರದ ಬೀಜವನ್ನು ಆ ಮರಕ್ಕೆ, ಆ ಮರದ ಹಣ್ಣಿನ ಬೀಜದ ಈ ಕಡೆಗೆ, ಇಲ್ಲಿಂದ 2 ಕಿಲೋಮೀಟರ್ ದೂರ, ಅಲ್ಲಿಂದ 4 ಕಿಲೋಮೀಟರ್ ದೂರ ನೋಡಿ ಮಣ್ಣಿನ ಫಲವತ್ತೆ ಆಗ್ತದೆ, ಗಿಡಗಳು ಬೆಳೀತದೆ. ಆನೆ ಲದ್ದಿ ಹಾಕಿದರೆ, ಕಾಡು ಕೋಣ ಸಗಣಿ ಹಾಕಿದರೆ, ಹಕ್ಕಿಗಳು ಹಿಕ್ಕಿ ಹಾಕಿದರೆ ಎಲ್ಲ ಕಡೆಯಲ್ಲಿ ಕಾಡು ಬೆಳವಣಿಗೆ ಆಗ್ತದೆ. ಅದೇ ಪ್ರಾಣಿಗಳನ್ನು ನಾವು ಹಾಕಿದರೆ ಅವುಗಳು ಮತ್ತೆ ಕಾಡಿಗೆ ಹೋಗಿ ಸಂಚಾರಣೆ ಮಾಡೋದಿಲ್ಲ. ಅವುಗಳ ಕಾಡಿನಲ್ಲಿ ಸಂಚಾರ ಕಡಿಮೆ ಆದ ಕೂಡಲೇ ಕಾಡಿನಲ್ಲಿ ಅಭದ್ರತೆ ಆಯಿತು ಅಂತ ಲೆಕ್ಕ. ಕಾಡಿನಲ್ಲಿ ಒಂದಕ್ಕೊಂದು ಅವಿನಾಭಾವ ಸಂಬಂಧ, ಹುಲ್ಲಿನಿಂದ ಹಿಡಿದು ಆನೆಯವರೆಗೆ, ಇರುವೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಬಂಧ ಇದೆ. ನಾವೊಂದು ಕಾಡಲ್ಲಿ ಒಂದು ಮರದ ಬಳ್ಳಿಯನ್ನು ಅಲ್ಲಾಡಿಸಿದರೆ ಮರದ ತುದಿವರೆಗೆ ಅಲ್ಲಾಡ್ತದೆ. ಯಾಕೆಂದರೆ ಆ ಬೇರು, ಆ ನಾರು, ಆ ಮಣ್ಣು, ಅಲ್ಲಿ ಇರುವೆ ಆಗ್ಬೋದು, ಅಲ್ಲಿ ಗೆದ್ದಲಿರ್ಬೋದು, ಮರದ ಮೇಲೆ ಇರ್ಬೋದು, ಆನೆಗಳಿರ್ಬೋದು, ಎಲ್ಲಕ್ಕೊಂದು ಅವಿನಾಭಾವ ಸಂಬಂಧ. ಇಲ್ಲಿ ಒಂದು ಜೀವ ಸಂಕುಲಕ್ಕೆ ಏನಾದರೂ ಸಮಸ್ಯೆ ಆದರೆ ಇಡೀ ಪಶ್ಚಿಮ ಘಟ್ಟದ ನೆಮ್ಮದಿಗೆ ಸಮಸ್ಯೆಗಳಾಗ್ತವೆ. ಇವತ್ತು ಆಗ್ತಾ ಇರುವುದು ಹಾಗೆ. ಇವತ್ತು ಒಂದು ಕಡೆಯಲ್ಲಿ ಅದರ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿಕೊಂಡು ನಾವು ಅಲ್ಲಿ ರೆಸಾರ್ಟ್ ಮಾಡ್ತೇವೆ, ರೆಸಾರ್ಟಿಗೆ ಒಂದು ರಸ್ತೆ ಮಾಡ್ತೇವೆ, ಅಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಮಾಡ್ತೇವೆ, ಅಲ್ಲಿ ನಮ್ಮ ಬೇಕಾದ ಚಟುವಟಿಕೆಗಳು ಮಾಡ್ತೇವೆ, ಅಲ್ಲಿ ಹಂಟಿಂಗ್ ಮಾಡ್ತೇವೆ, ಅಲ್ಲಿ DJ ಪಾರ್ಟಿ ಮಾಡ್ತೇವೆ, ಅಲ್ಲಿ ಪ್ಲಾಸ್ಟಿಕ್ ಬಿಸಾಡ್ತೇವೆ. ನೋಡಿ, ಅಂಥ ಸ್ಥಳಗಳಲ್ಲೇ ಇವತ್ತು ಭೂಕುಸಿತ ಆಗ್ತಾವೆ. ನಾವು ರೆಸಾರ್ಟಲ್ಲಿ ನಮಗೊಂದು ದಿನ 2 ದಿನ ಮಜಾ ಮಾಡ್ತೇವೆ, ಗಮ್ಮತ್ತು ಮಾಡ್ತೇವೆ. ಆ ರೆಸಾರ್ಟನ್ನು ನಾವು ಈಚೆ ಬಂದ ನಂತರ ನಮ್ಮಿಂದ ಅಲ್ಲಿಂದ ನೆಗೆಟಿವ್ ಅಂಶಗಳೇನಾಗಿದೆ ಅದು ಯಾರು ನೋಡೋದಿಲ್ಲ. ಒಳ್ಳೆ ರೆಸಾರ್ಟು, ಒಳ್ಳೆ ಎಂಜಾಯ್ ಮಾಡಿದೆ, ಸೂಪರ್ ಅಂತ ಹೇಳ್ತಾರೆ. ಆ ಸೂಪರ್ನ ಹಿಂದೆ, ಆ ರೆಸಾರ್ಟ್ನ ಹಿಂದೆ ಎಷ್ಟು ಸಮಸ್ಯೆಗಳಾಗ್ತಾ ಉಂಟು ಅಲ್ಲಿನ ಜೀವಿಗಳಿಗೆ. ಆ್ಯಕ್ಚುಲಿ ಕಾಡಿನೊಳಗೆ ಹೋಗೋದೇ ತಪ್ಪು. ವೈಲ್ಡ್ ಲೈಫ್ ಆ್ಯಕ್ಟ್, ಫಾರೆಸ್ಟ್ ಪ್ರಕಾರ ಮನುಷ್ಯನಿಗೆ ಅಲ್ಲಿ ಅವಾಗ ಎಂಟ್ರಿ ಇಲ್ಲ. ಆದರೆ ಕಾಡಿನೊಳಗೆ ಹೋಗುವುದಲ್ಲದೆ ಎಲ್ಲ ಅಸಂಬದ್ಧಗಳನ್ನು ಮಾಡಿಕೊಂಡು ಕಾಡಿಗೆ ತದ್ವಿರುದ್ಧವಾಗಿ ಹೋಗ್ತಾನೆ. ಪಾಪ ಅವುಗಳ ಪಾಡಿಗೊಂದು ಜಿಂಕೆಯ, ಕಡವೆಯ, ಕಾಡು ಕುರಿಯ ಉಂಟು ಅಂತ ಹೇಳಿ ಆದರೆ ಇವನ ಸ್ವಾರ್ಥಕ್ಕೋಸ್ಕರ, ಅದನ್ನು ಇವನ ನಾಲಿಗೆ ಚಪಲಕ್ಕೋಸ್ಕರ ಅಲ್ಲಿ ಹಂಟಿಂಗ್ ಮಾಡ್ತಾನೆ. ಫೈರ್ ಹಾಕ್ತಾರೆ, ಕ್ಯಾಂಪ್ ಫೈರ್ ಅಂತ. ಆ ಫೈರ್ ಏಪ್ರಿಲ್ ಮೇ ತಿಂಗಳಲ್ಲಿ ಗಾಳಿಯಲ್ಲಿ ಇವರು ಎಷ್ಟೇ ನೀರು ಹಾಕಲಿ ಸಣ್ಣ ಒಂದು ಕಿಡಿ ರಟ್ಟಿ ಇಡೀ ಕಾಡ್ಗಿಚ್ಚಾಗೋ ಸಾಗ್ಬೋದು. ಇವತ್ತು ಕಾಡ್ಗಿಚ್ಚಿನ ಬಗ್ಗೆ ಫಾರೆಸ್ಟ್ನವರಿಗೆ ಗೊತ್ತಿಲ್ಲ. ಕಾಡ್ಗಿಚ್ಚಂದರೆ ಜಿಂಕೆ ಓಡೋ, ಕಲ್ಲು ತಾಗೋದು, ಬೆಂಕಿ ಆಗೋದು, ಇದೆಲ್ಲ ಕಪೋಲ ಕಲ್ಪಿತ ಸ್ಟೋರಿಗಳು. ಕಾಡ್ಗಿಚ್ಚಿನ ಹಿಂದೆ ಒಬ್ಬ ಅದು ಮನುಷ್ಯನೇ ಮಾಡೋದು. ಅವನ ಏನೋ ಅಲ್ಲಿ ಅಸಂಬದ್ಧ ಚಟುವಟಿಕೆಗಳನ್ನು ಮರೆಮಾಚುಗಳಿಗೋಸ್ಕರ ಕಾಡ್ಗಿಚ್ಚು ಹಾಕೋದು. ಇವತ್ತು ಕಾಡ್ಗಿಚ್ಚು ದೊಡ್ಡ ಮಟ್ಟಿಗೆ ಆಗ್ತಾ ಉಂಟು. ಕಾಡ್ಗಿಚ್ಚನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಮತ್ತು ನೀರಿಲ್ಲ, ಬರಗಾಲ ಅಂತ ನಾವು ಬೊಬ್ಬೆ ಹಾಕ್ತಿದ್ದೇವೆ. ಎಲ್ಲ ಈಗಿನೆಲ್ಲ ಪ್ರಾಕೃತಿಕ ದುರಂತಗಳಿಗೆ, ಅದು ಭೂಕುಸಿತ ಇರ್ಬೋದು, ಜಲಪ್ರವಾಹ ಇರ್ಬೋದು, ಚಂಡಮಾರುತ ಇರ್ಬೋದು, ಬರಗಾಲ ಇರ್ಬೋದು, ಕ್ಷಾಮ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಈಗ ಕೆಲವರು ಕೇಳ್ತಾರೆ ಅತಿವೃಷ್ಟಿಗೂ ಅನಾವೃಷ್ಟಿಗೆ ಯಾಕೆ ಮೊದಲು ಜೂನ್ನಿಂದ ಅಕ್ಟೋಬರ್ ಒಳ್ಳೆ ಮಳೆ ಬರ್ತದೆ, ಈಗ ಅತಿವೃಷ್ಟಿ ಅನಾವೃಷ್ಟಿಗೆ ಯಾರು ಕಾರಣ ಅಂತೇಳಿ. ಅತಿವೃಷ್ಟಿ ಅನಾವೃಷ್ಟಿಗೆ ನಾವೇ ಕಾರಣ. ಯಾಕೆ ಹೇಳಿದರೆ ನೋಡಿ, ಈಗ ಮಳೆ ಬಾರದ ಪ್ಲೇಸಲ್ಲಿ ದುಬೈಯಲ್ಲಿ ಮಳೆ ಬರ್ತಾ ಉಂಟು, ಬೆಂಗಳೂರಲ್ಲಿ ಮಳೆ ಬರ್ತಾ ಉಂಟು, ಕರಾವಳಿಯಲ್ಲಿ ಮಳೆ ಬರಬೇಕಿದ್ದ ಮಳೆ ಬರ್ತಾ ಇಲ್ಲ. ಇದು ಯಾಕೆಂತ ಹೇಳಿದರೆ ನೋಡಿ, ಈ ಕರಾವಳಿ ಎಲ್ಲ ಸಾಗರ ಕಿನಾರೆಗಳಿಗೆ ಇವತ್ತು ನಾವೆಲ್ಲ ಮಾಲಿನ್ಯ ಮಾಡಿಬಿಟ್ಟಿದ್ದೇವೆ. ಎಲ್ಲ ಇಂಡಸ್ಟ್ರಿಗಳ ಪೊಲ್ಯೂಷನ್, ಎಲ್ಲ ವಿಷಯಗಳು ಅಲ್ಲಿ ಸೇರಿಕೊಂಡು ಏನಾಗ್ತದೆ, ನೀರು ಅದರ ಆವಿಯ ಪ್ರಮಾಣಕ್ಕಿಂತ ಜಾಸ್ತಿ ಆವಿ ಆಗ್ತದೆ. ಹಾಗೆ ಆಟೋಮೆಟಿಕ್ ಯಾವುದೋ ಟೈಮಲ್ಲಿ ಮಳೆ ಬರ್ತದೆ. ಆ ಮಳೆ ಯಾವುದೋ ಅಸಂಬದ್ಧ ಟೈಮಲ್ಲಿ ಪಶ್ಚಿಮ ಘಟ್ಟಕ್ಕೆ ಮಳೆ ಬರೋದು, ಅಲ್ಲಿ ಅವ್ಯವಸ್ಥೆನೋ ಅದು ಅಲ್ಲಿ ಅವ್ಯವಸ್ಥೆ ಆಗ್ತದೆ, ಅಲ್ಲಿ ಏರುಪೇರಾಗ್ತದೆ. ಇನ್ನೊಂದು ಅಂತ ಹೇಳಿದರೆ, ಈ ನಿರಂತರವಾಗಿ ಪಶ್ಚಿಮ ಘಟ್ಟದ ಮೇಲೆ ಆಗುವ ಕಾಡ್ಗಿಚ್ಚರಿಂದ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹುಲ್ಲಿನ ಹೊದಿಕೆ ಮಳೆ ಬರುವಾಗ ಚಿಗುರ್ಲಿಕ್ಕೆ ಅವಕಾಶ ಇಲ್ಲ. ಚಿಗುರದೆ ಅದರ ಕಾಂಡ ಬೇರು ಸಮೇತ ಹೊತ್ತಿ ಹೋದರೆ ಚಿಗುರದೆ ಇದ್ದಾಗ ಮಳೆ ನೀರು ನೇರವಾಗಿ ಪಶ್ಚಿಮ ಘಟ್ಟದ ಮೇಲೆ ಬಿದ್ದು ಮಣ್ಣಿನ ಸವಕಳಿಯಾಗಿ ಭೂಕುಸಿತ ಆಗುತ್ತೆ. ಇನ್ನೊಂದು, ಈ ಎತ್ತಿನ ಹೊಳೆ, ಇಂಥ ಅಸಂಬದ್ಧ ಹೈಡಲ್ ಪ್ರಾಜೆಕ್ಟ್ಗಳು, ಈ ಅಸಂಬದ್ಧ ಯೋಜನೆಗಳು ಈ ಪಶ್ಚಿಮ ಘಟ್ಟದ ಒಳಗಿನ ಒಂದು ಜಲನಾಡಿ ಇತ್ತುಂಟು, ವಾಟರ್ ಲೇಯರ್ಸ್ ಅಂತೇಳಿ. ಆ ವಾಟರ್ ಲೇಯರ್ಸಿನ ಮಳೆಗಾಲದಲ್ಲಿ ನೀರು ಬಂದು ಆ ಶೋಲ ಫಾಸ್ಟಿಗೆ ಸ್ಟೋರೇಜ್ ಆಗೋದು. ಇವತ್ತು ಆ ಜಲನಾಡಿಗಳಲ್ಲಿ ಮಳೆ ನೀರು ಮಾತ್ರ ಬಂದಿದೆ, ಏನಾಗ್ತಿಲ್ಲ ಇತ್ತು. ಆ ಜಲನಾಡಿಗಳಲ್ಲಿ ಮೇಲ್ಗಡೆ ಮಾಡಿದಂಥ ಕಾಮಗಾರಿ, ಕಲ್ಲು, ಮಣ್ಣು, ಕೆಸರು, ರಾಡಿ ಬರುವಾಗ ಜಲನಾಡಿಗಳು ಸ್ಫೋಟ ಆಗಿ ಬ್ಲಾಸ್ಟ್ ಆಗಿ ಈ ಭೂಕುಸಿತಗಳಾಗುತ್ತೆ. ಆದ ಕಾರಣ ಎಲ್ಲ ದುರಂತಗಳ ಹಿಂದೆ ನಮ್ಮದೇ ಕೊಡುಗೆ. ನಾವು ಎಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿದರೆ, ನದಿ ಮೂಲಗಳಲ್ಲಿ ಯಾವುದೇ ಒಂದು ಯೋಜನೆಗಳನ್ನು ಮಾಡುವಾಗ ನಾವು ಲೆಕ್ಕ ಇಷ್ಟೇ, ಸಿಂಪಲ್ ಲಾಜಿಕ್ ನೋಡಿ. ಇವತ್ತು ಬೆಂಗಳೂರು ಬೆಳೀತಾ ಉಂಟು, ಕಾವೇರಿ ಮೂಲ ಬಡಕಲಾಗ್ತಾ ಉಂಟು, ಮಂಗಳೂರು ಮಹಾನಗರ ಬೆಳೀತಾ ಉಂಟು, ಫ್ಲ್ಯಾಟುಗಳು, ಬಡಾವಣೆಗಳು, ಸೈಟುಗಳು, ಮನೆಗಳು, ಹೋಟೆಲ್ಗಳು, ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಉಂಟು, ನೇತ್ರಾವತಿಯ ಮೂಲ ಬರಿದಾಗ್ತಾ ಉಂಟು. ನದಿ ಮೂಲವನ್ನು ಅದರ ಪಾಡಿಗೆ ಬಿಟ್ಟುಬಿಡಿ. ನಮ್ಮಲ್ಲಿ ಎಷ್ಟೋ ಜನ ಕೇಳ್ತಾರೆ, ಇದಕ್ಕೆ ಏನು ಪರಿಹಾರ? ನೀವು ಹೋರಾಟ ಮಾಡೋದು ಬೇಡ, ಏನು ಬೇಡ, ನದಿ ಮೂಲವನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ, ಎಲ್ಲದಕ್ಕೂ ಪರಿಹಾರ ಸಿಕ್ಕಿತು. ನದಿ ಮೂಲ ಉಳಿದರೆ ಮಳೆಕಾಡು ಉಳಿತು, ಪಶ್ಚಿಮ ಘಟ್ಟ ಉಳಿತು, ವನ್ಯಜೀವಿಗಳು ಉಳಿತು, ಅಲ್ಲಿಂದ ಹರಿವ ನದಿಗಳು ಉಳಿಯಿತು. ನೋಡಿ, ಸಹಜವಾಗಿ ಸಮುದ್ರಕ್ಕೆ ಸೇರಿತು, ಮಳೆ ಬಂತು,
ನದಿ ಮೂಲಕ್ಕೆ ನಾವು ಮನುಷ್ಯನ ಕೈಗೆ ಕಾಲಿಗೆ ಪೆಟ್ಟಾದರೆ ಬೋನ್ ಸ್ಪೆಷಲಿಸ್ಟ್ ಇದ್ದಾರೆ, ಕಾಲು ಸರಿ ಮಾಡ್ತಾರೆ, ಕೈ ಸರಿ ಮಾಡ್ತಾರೆ, ಕೂದಲು ಸರಿ ಮಾಡ್ತಾರೆ. ಹಾರ್ಟಿಗೆ ಪೆಟ್ಟಾದರೆ, ಬ್ರೈನಿಗೆ ಪೆಟ್ಟಾದರೆ ಇವತ್ತು ಹಾಗೆ ಆಗ್ತಾ ಉಂಟು. ಪಶ್ಚಿಮ ಘಟ್ಟದ ಮೂಲಗಳನ್ನು ನಾವು ಕೆದಕಿಕೊಂಡು ಅದಕ್ಕೆ ಏಟು ನೀಡುತ್ತಿದ್ದೇವೆ. ಸಹಿಸಲಾಗದ ಏಟು, ಸಹಿಸಲಾಗದ ಗೀರುಗಾಯ, ಸಹಿಸಲಾಗದ ಬರಗಾಲ. ನಾವು ಬಿಗ್ FM ಅಲ್ಲಿ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ. ಮಳೆಯ ನೀರನ್ನು ಕೊಯ್ಲು ಮಾಡೋದು, ಮಳೆ ನೀರನ್ನು ಉಳಿಸ್ಕೊಂಡು ಹೋಗೋದು. ಇದರಿಂದ 2 ಬೆನಿಫಿಟ್ ಇದೆ. ಒಂದು, ಮಳೆ ನೀರನ್ನು ನಾವು ಉಳಿಸಿದ್ರೆ ನಮ್ಮ ಮನೆಯ ಖರ್ಚಿಗಾಗುವಷ್ಟು ನೀರು, ಆ ಮಳೆಗಾಲ ಮುಗಿದು ನೆಕ್ಸ್ಟ್ ಮಳೆಗಾಲ ಬರುವ ತನಕ ಆಗುವಷ್ಟು ನೀರು ನಮ್ಮ ಮನೆಯ ಮಾಡಿನ ಮೇಲೆ ಬಿದ್ದಂತಹ ನೀರೇ ಸಾಕು ಅನ್ನುವಂಥದ್ದು. ಇನ್ನೊಂದು, ನಾವು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂಥದ್ದು. ಸರ್, ಈ ವಿಷಯದಲ್ಲಿ ನನಗೆ ಯಾವಾಗಲೂ ಅನಿಸೋದು, ಇನ್ನೂ ಸಹ ಗೊತ್ತಿಲ್ಲದಂಥ ವಿಚಾರ ಒಂದಿದೆ. ಈ ಅಂತರ್ಜಲದ ನೀರು ಸಂಗ್ರಹ ಆಗೋದಕ್ಕೆ ಎಷ್ಟೋ ಮಿಲಿಯಗಟ್ಟಲೆ ವರ್ಷಗಳು ಬೇಕು ಅಂತ. ಆದರೆ ಇವತ್ತು ಜನ ಬೋರ್ವೆಲ್ ತೆಗೆಸ್ತಾ ಇರೋದನ್ನು ನೋಡಿದಾಗ, ಬೋರ್ವೆಲ್ ಒಮ್ಮೆ ಮುಗಿದು ಹೋಗ್ಬೋದು, ಆ ಬೋರ್ವೆಲ್ಗೆ ನಾವು ರೀಚಾರ್ಜ್ ಮಾಡಬೇಕು, ಇಂಥ ವಿಷಯದ ಬಗ್ಗೆ ಅರಿವಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ? ನೋಡಿ, ನಾವು ವರ್ಷ ಪೂರ್ತಿ ಈ ಇಳೆಯ ನೀರನ್ನು ಉಪಯೋಗಿಸ್ತಿದ್ದೇವೆ. ಅದಕ್ಕೆ ನಾವು ಮರು ಏನು ಕೊಟ್ಟಿದ್ದೇವೆ ಕೊಡುಗೆ? ವಾಪಸ್ ಏನು ಕೊಡಲಿಲ್ಲ. ಅದಕ್ಕೆ ನಾವು ದೊಡ್ಡ ದೊಡ್ಡ ಏನು ಯೋಜನೆಗಳು ಮಾಡೋದು ಬೇಡ. ಪ್ರತಿ ಮನೆಯಲ್ಲಿ ಮಳೆ ನೀರು ಕೊಯ್ಲು, ಇಂಗುಗುಂಡಿ, ಪ್ರತಿ ಮನೆಯ ಕಾಂಪೌಂಡ್ ಒಂದಷ್ಟು 10 ಗಿಡ, ಪ್ರತಿ ಮನೆಯಲ್ಲಿ ಇಂಟರ್ಲಾಕ್ ಕಾಂಕ್ರೀಟ್ ಹಾಕದೆ ಒಂದಷ್ಟು ಗ್ರಾಸ್, ಹುಲ್ಲು, ಇಷ್ಟು ಹಾಕಿದರೆ ನೋಡಿ, ಮನೆ ಮಂಗಳೂರಲ್ಲಿ ಎಷ್ಟು ಮನೆಗಳಿವೆ? ಮನೆಗಳು ಸೇರಿದರೆ ಇವತ್ತು ಅಂತರ್ಜಲಕ್ಕೆ ನಮ್ಮದು ದೊಡ್ಡ ಕೊಡುಗೆ ಇದೆ. ಅದು ನಾವೇನು ಮಾಡ್ತೇವೆ, ಇದ್ದ ಗಿಡಗಳನ್ನು ಕಡಿತೇವೆ, ಇಂಟರ್ಲಾಕ್ ಹಾಕ್ತೇವೆ, ಸಿಮೆಂಟ್ ಹಾಕ್ತೇವೆ, ಮಳೆ ಬರುವಾಗ ಚಂದದಲ್ಲಿ ಒಳಗೆ ಕೂತ್ಕೊಳ್ತೇವೆ. ಆಮೇಲೆ ಮಳೆ ಇಲ್ಲ ಅಂತ ಹೇಳಿದ್ರು. ಪ್ರತಿ ಮನೆಯಲ್ಲಿ ಮನೆ ಕಟ್ಟುವಾಗ ಹೊಸ ಮನೆಗೆ ಪರ್ಮಿಷನ್ ಕೊಡುವಾಗಲೇ ಈ ಒಂದು ಪ್ರಕ್ರಿಯೆ ಚೆನ್ನೈಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಕಡ್ಡಾಯವಾಗಿ ಮಾಡಿದ್ದಾರೆ. ಈವನ್ ಫ್ಲ್ಯಾಟ್ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಕಡ್ಡಾಯ ಇದೆ ಅನ್ನುವಂಥ ಅದು ಫೈಲ್ಸಲ್ಲಿ ಮಲಗಿದೆ ಚೆಂದ ಮಾಡಿ. ಆದರೆ ಯಾರು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಅದು ಕಡ್ಡಾಯವಾಗಿ ರೂಲ್ಸ್ ಮಾಡಿದರೆ ಮನೆ ಚೇಂಜ್ ಆಗುತ್ತೆ. ಇದೇನಂತ ಹೇಳಿದರೆ, ನಾನೊಬ್ಬ ಯಾಕೆ ಮಾಡಬೇಕು? ನೀವು ಕಸ ಬಿಸಾಡೋರು ಪ್ರಶ್ನಿಸಿ ನಾನೊಬ್ಬನೇ ಬಿಸಾಡಿದ್ದ? ಎಲ್ಲರೂ ಬಿಸಾಡಲಿಲ್ಲ. ನಾನು ಒಬ್ಬನೇ ಬದಲಾವಣೆ ಆದರೆ ಇಡೀ ಜಗತ್ತು ಬದಲಾವಣೆ ಆಗ್ತಂತಹ ಒಂದು ಚಿಂತನೆ ಇವನಲ್ಲಿಲ್ಲ. ಅದು ಬರಬೇಕು. ಒಬ್ಬನಿಂದ ಸಾಧ್ಯತೆ ಉಂಟು. ನಾನೊಬ್ಬ ಅಪರಾಧಿ ಆದರೆ ಊರಿಡೀ ಅಪರಾಧಿ ಆಗ್ತದೆ. ಯಾಕೆ ನಾವು ಮಳೆ ನೀರು ಕೊಯ್ದುಕೊಂಡು ಮಳೆ ನೀರು ಯೂಸ್ ಮಾಡಿದರೆ ಇಡೀ ಊರೇ ಬದಲಾವಣೆ ಆದರೆ 140 ಕೋಟಿ ಜನರಿಗೆ ಮನೆ ಎಷ್ಟು ನೋಡಿ ಏನಾಗ್ಬೋದು ಇಲ್ಲಿ? 140 ಕೋಟಿ ಜನರು ಅವರವರ ಮನೆಯಲ್ಲಿ ಮಳೆ ನೀರು ಕೊಯ್ಲು, ಇಂಗುಗೊಂಡು ಒಂದು 4 ಗಿಡಗಳು ನೆಟ್ಟರೆ ನಮ್ಮ ಭೂಮಿ ಉಂಟಲ್ಲ ಹಸಿರಾಗಿ ಯಾವ ದುರಂತಗಳು ಆಗದಷ್ಟು ಭದ್ರತೆಯಲ್ಲಿ ನಾವಿರ್ತೇವೆ. ಆದರೆ ಅದನ್ನು ಯಾರು ಮಾಡ್ತಾರೆ? ಇನ್ನೊಂದು ಸರ್, ಈಗ ಬೋರ್ವೆಲ್ ಮೊದಲೆಲ್ಲ ಬೇರೆ ಜಿಲ್ಲೆಗಳಲ್ಲಿ ಬೋರ್ವೆಲ್ ಅನ್ನ ನಾವು ಕೇಳ್ತಾ ಇದ್ವಿ, ಎಷ್ಟೋ ಅಡಿ ಹೋದ್ರೂ ನೀರು ಬರಲಿಲ್ಲ ಅಂತ. ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲೂ ಕೂಡ ಬೋರ್ವೆಲ್ ನೀರು ತುಂಬಾ ಅಡಿ ಹೋಗ್ತಾ ಇದೆ. ಬೋರ್ವೆಲ್ ಒಂದು ರೀತಿಯಲ್ಲಿ ಪ್ರಕೃತಿಗೆ ಮಾರಕ. ಯಾಕೆಂದರೆ ಬಾವಿಯಲ್ಲಿ ಸಹಜವಾಗಿ ನೀರು ಇರುವಂಥದ್ದು. ಬೋರ್ವೆಲ್ ಅಂದರೆ ನಾವು ಪ್ರೆಷರ್ ಹಾಕಿ ಎಳೆಯುವಂಥದ್ದು. ಈಗ ಬಯಲುಸೀಮೆ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನೊಳಗೆ ಇಷ್ಟೆಲ್ಲ ಮಾಡುವವರು, ಅಲ್ಲಿಯೂ ಮೊದಲು ನೀರಿತ್ತು, ಎಲ್ಲ ಬೋರ್ವೆಲ್ ಹಾಕಿದ್ರು, ಎಲ್ಲ ಸ್ಯಾಂಡ್ ಮಾಫಿಯಾ ಮಾಡಿದರು. ಇವತ್ತಲ್ಲಿ ಈಗ ಮಂಗಳೂರಲ್ಲಿ 670 ಫೀಟ್ ಇಳಿದಿದೆ ಅಂತರ್ಜಲ. ಇದೇ ಚಿಕ್ಕಬಳ್ಳಾಪುರದಲ್ಲಿ 30 ವರ್ಷದಿಂದ ಇದೇ ಪರಿಸ್ಥಿತಿ ಇತ್ತು. ಹಾಗೆ ನಮ್ಮ ಪರಿಸ್ಥಿತಿ ಮುಂದೆ ಎಲ್ಲಿಗೆ ಬರ್ಬೋದು? ಇಷ್ಟು ಹೊಳೆ, ಇಷ್ಟು ನದಿ, ಇಷ್ಟು ಕಾಡು, ಇಲ್ಲೇ ಪಶ್ಚಿಮ ಘಟ್ಟ ನಮ್ಮ ಮಡಿಲಳ್ಳ ಇದ್ದು ಕೂಡ ನಮಗೆ ಸಮಸ್ಯೆ ಆಗ್ತಾ ಉಂಟು. ಯಾಕೆಂದರೆ ನಾವು ಇನ್ನಾದರೂ ಪ್ರಕೃತಿಯ ಮೇಲೊಂದು ಅಪಾರವಾದ ಗೌರವ. ಪ್ರಕೃತಿ ಅಂದರೆ ದೇವರು, ಮರಗಿಡಗಳು ಈ ಭೂಮಿಯ ಪ್ರತ್ಯಕ್ಷ ದೇವರು. ಅದನ್ನು ನಾವು ಪೂಜಿಸ್ಕೊಂಡು ಬಂದರೆ, ನಮ್ಮ ಒಂದು ಒಡನಾಟ ಅದರೊಟ್ಟಿಗೆ ಪ್ರೀತಿ ಬೆಳೆಸಿಕೊಂಡ್ರೆ ಮುಂದೆ ಆಗುವ ದುರಂತವನ್ನು ತಪ್ಪಿಸ್ಬೋದು. ದುರಂತವೇ ಒಂದು ಹಂಪ್ ಹಾಕ್ಬೋದು ಅಷ್ಟೇ, ತಪ್ಪಿಸ್ಬೋದು ಅಷ್ಟೇ. ಸರ್, ಹಾಗೆ ಈಗ ನೀವು ಮರಗಳ ಬಗ್ಗೆ ಬಹಳಷ್ಟು ನೋಡಿದ್ದೀರಾ, ಪಶ್ಚಿಮ ಘಟ್ಟಗಳಲ್ಲೆಲ್ಲ ಓಡಾಡಿದ್ದೀರಾ. ಅಂತರ್ಜಲ ಹೆಚ್ಚಿಸೋದಕ್ಕೆ ಇರುವಂತಹ ಆಪ್ಷನ್ಗಳಲ್ಲಿ ಬೆಸ್ಟ್ ಆಪ್ಷನ್ ಯಾವುದು ಸರ್? ಯಾವ ಮರವನ್ನು ಸೆಲೆಕ್ಟ್ ಮಾಡುವ? ಒಂದು ಬಿದಿರು ಅನ್ನುವಂತಹ ವಿಷಯನ ಬಿದಿರು ಇಳಿಸ್ಬೋದು. ಮತ್ತೆ ನಮ್ಮ ಮಂಗಳೂರು ಸಿಟಿ ಒಳಗೆ ನೋಡಿ, ಹಕ್ಕಿಗಳು, ಚಿಟ್ಟೆಗಳು, ದುಂಬಿಗಳು ಬರುವಂತಹ ಗಿಡಗಳು ನೆಡಬೇಕು. ಯಾಕೆಂದರೆ ಅವುಗಳಿಗೂ ನೆಲೆ ಆಯಿತು, ಗ್ರೌಂಡ್ ಬ್ಯಾಲೆನ್ಸ್ ಕೂಡ ಇಕೋಸಿಸ್ಟಮ್ ಕೂಡ ಆಯಿತು. ನಾವು ದೊಡ್ಡ ಏನು ದೇವಧರ್ಮ ಬಹಳ ದೊಡ್ಡ ಇದೆಲ್ಲ ಆಗಬೇಕು ಅಂತ ಹೇಳಿಲ್ಲ. ಸಣ್ಣ ಚಿಕ್ಕ ಪೇರಳೆ, ನೇರಳೆ, ಮಾವು, ಹಲಸು, ಹಬ್ಬಲಸು, ಅದರ ಜೊತೆಗೆ ಹಕ್ಕಿಗಳಿಗೆ, ಚಿಟ್ಟೆಗಳಿಗೆ. ಯಾಕೆಂದರೆ
ಜೇನುನೊಣದ ಉಂಟಲ್ಲ, ಜೇನು ಸಂತತಿಯನ್ನು ನಾಶ ನಾಶ ಆದ್ರೆ ಇಡೀ ಆದ್ರೆ ಈ ಮನುಕುಲವೇ ಭೂಮಿ ನಾಶ ನಾಶ ಆಗುತ್ತೆ. ಆಗುತ್ತೆ. ಒಂದು ಮನೆ ಸುತ್ತ ಜೇನುನೊಣ ಬರ್ತಾ ಉಂಟು, ಚಿಟ್ಟೆ ಬರ್ತಾ ಉಂಟು, ಅಲ್ಲಿ ಇರುವೆ ಉಂಟು, ಗೆದ್ದಲು ಉಂಟು, ಎರೆಹುಳ ಉಂಟು, ಚೇಳುಗಳುಂಟು, ಇದು ತೆಗೆದ್ರೆ ಸಣ್ಣ ಏನೋ ಕೀಟಗಳು ಉಂಟು ಹೇಳಿದ್ರೆ ಆ ಮನೆ ಸೇಫ್ ಅಂತ ಲೆಕ್ಕ. ಇದು ನಾವು ಕಾಂಕ್ರೀಟ್ ಹಾಕಿ ಯಾವುದು ಬರದೆ ಕೂತ್ಕೊಂಡ್ರೆ ಯಾವುದೂ ಇಲ್ಲ. ನಾವು ಬದುಕೋದಕ್ಕಿಂತ ಜಾಸ್ತಿ ನಮ್ಮ ಹಿಂದಿನ ಅಗೋಚರವಾಗಿ ನಮಗೆ ವರ್ಷ ಇಡೀ ನೀರು ಕೊಡುವಂಥ ಸಣ್ಣ ಸಣ್ಣ ಜೀವಿಗಳು ಇಂಜಿನಿಯರ್ ಮಾಡುವ ಕೆಲಸ ಮಾಡ್ತಾ ಉಂಟು ಪಶ್ಚಿಮ ಘಟ್ಟದಲ್ಲಿ. ಅದನ್ನು ಉಳಿಸಬೇಕು. ಯಾಕೆ ನಮ್ಮ ಮನೆ ಬುಡದಲ್ಲೇ ಉಂಟು. ನೀವು ಸರಿ ತರಗೆಲೆಯಲ್ಲಿ ತೆಗೆದರೆ ಒಂದಷ್ಟು ಇರುವೆಗಳು ಗೆದ್ದಲುಗಳು ಸಂಚರಿಸ್ತಾ ಉಂಟು. ಅವುಗಳು ಮಾಡುವ ಕೆಲಸ ನಮ್ಗೆ ಗೊತ್ತಿಲ್ಲ, ನಾವು ಕಾಲಲ್ಲಿ ಹೊಸಕೆ ಬಿಡ್ತೇವೆ. ಅದಕ್ಕೆ ಮಂಗಳೂರು ನಗರದಲ್ಲಿ ಏನಿದೆ, ಇಡೀ ಮಂಗಳೂರು ನಗರದಲ್ಲಿ ಈಗ ಜೀತ್ ಮಾಧವ್ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಸಪೋರ್ಟ್ ಕೊಟ್ಟರು ಸಾಕು. ಆ ಕೆಲಸವನ್ನು ಮಾಡಿದರೆ ನಮಗೇನೂ ಸಮಸ್ಯೆ ಆಗಲಿಕ್ಕಿಲ್ಲ ಮುಂದೆ. ಖಂಡಿತ ಪ್ರತಿಯೊಬ್ಬರು ಕೂಡ ಪರಿಸರ ಪ್ರೇಮಿಗಳಾಗಬೇಕು. ನಾವು ಒಂದಿಷ್ಟು ಜನರನ್ನ ಅವರು ಪರಿಸರ ಪ್ರೇಮಿ ಅಂತ ಹೇಳ್ತೀವಿ, ಪರಿಸರಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಆದರೆ ಕೇವಲ ಅವ್ರು ಮಾತ್ರ ಮಾಡಿದ್ರೆ ಎಷ್ಟು ಸಾಕಾಗುತ್ತೆ? ಅವರಿಗೆ ಒಂದು 10, 100, 1000 ಕೈಗಳು ಜೋಡಿಸಿದಾಗ ಬಹುಶಃ ಸರ್ ಒಬ್ಬೊಬ್ರು ಅವರವರ ಮನೇಲಿ ಒಂದು 10 ಗಿಡ ಅಥವಾ 5 ಗಿಡ ಬೇಡ, 1 ಗಿಡದ ಯೋಚನೆ ಮಾಡಿದ್ರು ದೊಡ್ಡ ವಿಷಯನೇ ಮಂಗಳೂರಿನ ಮಟ್ಟಿಗೆ. ಈಗಾಗಲೇ ನಾನು ಅದಕ್ಕೆ ಹೆಚ್ಚಿನವ್ರಿಗೆ ಹೇಳ್ತೇನೆ, ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ, ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಬರ್ತೇವೆ ಎಲ್ರಿಗೂ. ಹುಟ್ಟುಹಬ್ಬ ದಿನ ಪಾರ್ಟಿ ಕೊಡ್ತೇವೆ, ಅದು ಕೊಡ್ತೇವೆ, ಐಸ್ ಕ್ರೀಮ್ ಕೊಡ್ತೇವೆ, ತಿಂಡಿ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಐಸ್ ಕ್ರೀಮ್ ತಿಂದವರು ತಿಂಡಿ ತಿಂದವರೆಲ್ಲ ಜಗಳ ಮಾಡಿ ಹೋಗ್ಬೋದು. ಹುಟ್ಟುಹಬ್ಬ ದಿನ 1 ಗಿಡ ನೆಡಿ. ನಿಮ್ಮ ವಯಸ್ಸನ್ನು ಕೌಂಟ್ ಮಾಡ್ತಾ ಅದು ನಿಮ್ಮೊಟ್ಟಿಗೆ ಬೆಳೀತಾ 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 ಫ್ರೆಂಡ್ಲಿ ಆಗಿರ್ತದೆ. ಅಷ್ಟೇ ಸಾಕು ಕೊಡೋದು. ಒಂದು ಪ್ರಶ್ನೆ ಕೇಳಬೇಕು ಸರ್, ನೀವು ಪಶ್ಚಿಮ ಘಟ್ಟದ ಇಂಚಿಂಚು ಬಿಡದೆ ಸುತ್ತಿದ್ದೀರಾ. ಬಹುಶಃ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದ ಒಂದು ಪ್ರತಿ ಬೆಟ್ಟಗಳ ಮೇಲೂ ನಡೆದಾಡಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಇತ್ತೀಚೆಗೆ ಪರಿಸರ ಪ್ರಿಯರ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ, ಚಾರಣಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಕಳೆದ ವರ್ಷ ಚಾರಣಕ್ಕೆ ನಿರ್ಬಂಧ ಹೇರಬೇಕು ಅನ್ನೋದೆಲ್ಲ ಇತ್ತು. ಸೊ ನಿಮ್ಮ ಒಂದು ಒಪಿನಿಯನ್ ಏನು? ನಿಜವಾಗ್ಲೂ ಅವರು ಪರಿಸರ ಪ್ರೇಮಿಗಳಾಗಿದ್ದರೆ ಅವ್ರನ್ನ ಎಂಟ್ರಿ ಕೊಟ್ಟರೆ ಅವ್ರು ಯಾವ ರೀತಿಯಲ್ಲಿ ಆ ಪರಿಸರವನ್ನು ಆಸ್ವಾದನೆ ಮಾಡಿ ಹೊರಗಡೆ ಬರೋದಕ್ಕೆ ಅವಕಾಶ ಕೊಡ್ಬೋದು ಅಂತೀರಾ, ಅಥವಾ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾ? ಯಾಕಂದರೆ ಯಾವುದಕ್ಕೂ ಕೂಡ ನಾವು ನಿರ್ಬಂಧ ಹೇರೋದಕ್ಕಾಗೋದಿಲ್ಲ. ನೋಡಿ, ಬೆನ್ನಿಗೊಂದು ಡುಬ್ಬ ಏರಿಸಿದವರೆಲ್ಲ ಚಾರಣಿಗರಾಗುವುದಿಲ್ಲ. ಇವತ್ತು ಸಾವಿರಾರು ಜನ ಚಾರಣಿಗರು ಬರ್ತಾರೆ. ಈ ಚಾರಣಿಗರಿಂದ ಸಮಸ್ಯೆ ಉಂಟು. ನಾನೊಬ್ಬ ಚಾರಣಿಗನಾಗಿ ಹೇಳ್ತಾ ಇದ್ದೇನೆ, ಚಾರಣಿಗರಿಂದ ಸಮಸ್ಯೆ ತುಂಬ ಉಂಟು. ಇತ್ತೀಚೆಗೆ ವಿಡಿಯೋಸ್ ಎಲ್ಲ ನೋಡಿ ಇನ್ನಷ್ಟು ಅವರು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಬರೋದು, ಅವರ ಒಂದು ಮೋಜಿಗೆ, ಅವರ ಒಂದು ನೃತ್ಯಕ್ಕೆ ಬರಲಿ ಚಾರಣಿಗರು ಬಂದರೆ ನಾವು ಹತ್ತಿಕೊಂಡು ಹೋದ ಕಾಡು, ಆ ಬೆಟ್ಟ, ಅದರ ಮಹತ್ವ ಏನು, ಅದರಿಂದಾಗಿ ನಾವು ಎಷ್ಟು ಉಳಿದಿದ್ದೇವೆ, ಅದರಿಂದ ಅದು ಸಮಸ್ಯೆ, ನಮಗೆ ಎಷ್ಟು ಸಮಸ್ಯೆ ಆಗ್ಬೋದು, ಇದನ್ನು ಅರಿತವ ಚಾರಣಕ್ಕೆ ಬರ್ಬೋದು. ಇದು ಬರೀಯಲ್ಲಿ DJ ಪಾರ್ಟಿ ಗಮ್ಮತ್ತು ಆಗ್ತದೆ, ಬಾಟ್ಲಿ ಗುಂಡು ಪಾರ್ಟಿ, ಆ ಪಾರ್ಟಿ ಅಂತ ಹೇಳಿಕೊಂಡು ಆ ಬಾಟ್ಲಿಯಲ್ಲಿ ಬಿಸಾಡಿ ಯಾವುದೋ ವನ್ಯಜೀವಿಗಳಿಗೆ ಸಮಸ್ಯೆ ಆಗುವಂಥ ಅಂಥ ಚಾರಣಿಗರು ಬರದೇ ಇರೋದು ಒಳ್ಳೆಯದು. ಚಾರಣಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಚಾರಣಿಗರ ಸಂಖ್ಯೆ ಜಾಸ್ತಿ ಆದ ಕೂಡಲೇ ರೆಸಾರ್ಟ್ಗಳು ಜಾಸ್ತಿ ಆಗ್ತಾ ಉಂಟು. ಓಕೆ, ಇರಲಿ. ಆದರೆ ಈ ವ್ಯವಸ್ಥೆಯನ್ನು ಸರಿಯಾಗಿ ತಲೆದೂಗಿಸಿಕೊಂಡು ಹೋಗೋರು ಯಾರಿಲ್ಲ. ನೇಚರ್ ಹೋಗಲಿ, ಹಾಳಾಗಿ ಹೋಗಲಿ, ನಮಗೆ ಹಣ ಬಂದರೆ ಆಯಿತು. ನಾವು ಟ್ರೆಕ್ಕಿಂಗ್ ಹೋಗಿ ಬೆಟ್ಟದ ಮೇಲೆ ಸೆಲ್ಫಿ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಆಯಿತು. ಇಂಥವ್ರು ಬಹಳ ಅಪಾಯ. ಚಾರಣಿಗರು ಪಶ್ಚಿಮ ಘಟ್ಟದ ಪ್ರತಿ ಜೀವಿಗಳು, ಮರಗಳು, ಗಿಡಗಳು, ಬೇರುಗಳು, ಬಳ್ಳಿಗಳು, ನಾರುಗಳು, ಇದೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಅಂತ ಕಲಿತು ಒಂದು 4 ಜನಕ್ಕೆ ನೀನು ಚಾರಣ ಹೋಗೋದಿದ್ದರೆ ನೋಡಿ ಈ ಥರ ಆಗಬೇಕು. ಪಶ್ಚಿಮ ಘಟ್ಟದ ಆ ಅಮೂಲ್ಯವಾದ ಒಂದು ಜೀವ ವೈದ್ಯತೆಗಳು ಇನ್ನೊಬ್ಬರಿಗೆ ಹೇಳಿದರೆ ಆ ಚಾರಣ ಸಾರ್ಥಕ, ಇಲ್ಲಾಂದರೆ ವೇಸ್ಟ್ ಅಂತ ಚಾರಣ. ಬಹಳ ಮಾತಾಡಿದ್ವಿ ಪರಿಸರದ ಬಗ್ಗೆ, ಪಶ್ಚಿಮ ಘಟ್ಟದ ಬಗ್ಗೆ, ಹಾಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ. ಇನ್ನೂ ಸಹ ಕೂತು ಮಾತಾಡಿದ್ರೆ ಎಷ್ಟೋ ವಿಷಯಗಳು ಇವರ ಮಾಹಿತಿ ಕಣಜದಲ್ಲಿ ಇರುವಂಥದ್ದು. ನಾನು ಆಗಲೇ ಹೇಳಿದೆ, ನಮ್ಮ ಒಂದು ಕರಾವಳಿ ಕರ್ನಾಟಕ ಪುಣ್ಯ ಮಾಡಿದೆ ಇಂತಹ ಒಂದು ರಿಯಲ್ ಹೀರೋನ ಪಡೆಯೋದಕ್ಕೆ. ನಮ್ಮ ದಿನೇಶ್ ಹೊಳ್ಳ ಸರ್ಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ನಿಮ್ಮಂತಹ 100,000 ಜನರನ್ನು ರೂಪಿಸೋದಕ್ಕೆ ಈಗಾಗಲೇ ರೆಡಿ ಆಗಿದ್ದೀರ. ವನಚೇತನ ಶಿಬಿರದ ಮೂಲಕ ಮಕ್ಕಳನ್ನು ರೆಡಿ ಮಾಡ್ತಾ ಇದ್ದಾರೆ, ಅವರಲ್ಲಿ ಪಶ್ಚಿಮ ಘಟ್ಟದ ಮೇಲೆ ಪ್ರೀತಿಯನ್ನು ಬೆಳೆಸ್ತಾ ಇದ್ದಾರೆ. ಇಂತಹ ಮಹಾನುಭಾವರಿಗೆ ನಮ್ಮ ಸಲ್ಯೂಟ್ 92.7 ಬಿಗ್ FM ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ದಿನೇಶ್ ಹೊಳ್ಳ ಸರ್.